ಸಚಿವ ಪ್ರಿಯಾಂಕ್ ಖರ್ಗೆ ಪರ ಇದೀಗ ಜ್ಞಾನಪ್ರಕಾಶ್ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಸಚಿವ ಪ್ರಿಯಾಂಕ್ ಪರ ಸ್ವಾಮೀಜಿಗಳು ಬ್ಯಾಟಿಂಗ್ ಬೀಸಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಲಾಗಿತ್ತು. ಜ್ಞಾನಪ್ರಕಾಶ್ ಸ್ವಾಮೀಜಿ, ಬಸವನಾಗಿದೇವ ಸ್ವಾಮೀಜಿ, ಮಾವಳ್ಳಿ ಶಂಕರ್ ಸೇರಿ ದಲಿತ ಮುಖಂಡರು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಇನ್ನು ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಸಚಿವ ಪ್ರಿಯಾಂಕ್ ಪರ ಸ್ವಾಮೀಜಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಲಾಗಿತ್ತು. ನಮಗೆ ಅಂಬೇಡ್ಕರ್ ಅಂದ್ರೆ ಉಸಿರು. ಪ್ರಿಯಾಂಕ್ ಖರ್ಗೆ, ಪರಮೇಶ್ವರ್ ಈ ಸಮುದಾಯದ ನಾಯಕರು. ಅವರ ನಾಯಕತ್ವವನ್ನ ನಾಶ ಮಾಡೋಕೆ ಹೋದ್ರೆ ನೀವೇ ನಾಶವಾಗ್ತೀರಿ. ಇನ್ನು ಪ್ರಿಯಾಂಕ್ ಖರ್ಗೆ ಹೆಸರು ಯಾವ ಡೆತ್ ನೋಟ್ ನಲ್ಲಿದೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದು ಕೂಡ ನಮ್ಮ ಕರ್ತವ್ಯ. ಹಾಗಾಗಿ ನಾವು ಸುಮ್ಮನಿದ್ದೇವೆ. ಇನ್ನು ನಿಮ್ಮ ಹಗರಣಗಳನ್ನ ಪ್ರಿಯಾಂಕ್ ಖರ್ಗೆ ಬಯಲಿಗೆಳೆದಿದ್ದಾರೆ. ಜಯಮೃತ್ಯುಂಜಯ ಸ್ವಾಮೀಜಿಗಳು ಒಂದು ಸಮುದಾಯದ ಸ್ವಾಮೀಜಿ. ಇನ್ನೊಂದು ಸಮುದಾಯದ ಬಗ್ಗೆ ಮಾತನಾಡುವಾಗ ಎಚ್ಚರದಿಂದ ಇರಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ದಲಿತರನ್ನ ಸಿಎಂ ಆಗೋಕೆ ಬಿಡ್ತಾ ಇಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕ್ತೀರಾ? ನೀವು ಮುತ್ತಿಗೆ ಹಾಕಿದ್ರೆ ನಾವೇನು ಸುಮ್ಮನೆ ಇರಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಬಿಜೆಪಿ ವಿರುದ್ಧ ಜ್ಞಾನಪ್ರಕಾಶ್ ಸ್ವಾಮೀಜಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಂಬೇಡ್ಕರ್ ಫ್ಯಾಷನ್ ಅನ್ನೋದು ನಿಮಗೆ ಇರಬೇಕು, ನಮಗಲ್ಲ ಅನ್ನುವಂತಹ ವಿಚಾರವನ್ನ ಇಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ದಲಿತರನ್ನ ಸಿಎಂ ಆಗೋಕೆ ಬಿಡ್ತಾ ಇಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕ್ತೀರಾ? ನೀವು ಮುತ್ತಿಗೆ ಹಾಕಿದ್ರೆ ನಾವೇನು ಸುಮ್ಮನೆ ಇರಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಪ್ರಜ್ಞೆ ಇಟ್ಕೊಂಡು ಸಂಸತ್ತಲ್ಲಿ ನೀವು ಮಾತಾಡಿ ಅಂದ್ರೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡೋದಲ್ಲದೆ ಪ್ಯಾಸನ್ 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 ಅನ್ನೋ ಪದ ಅದನ್ನ ಬಳಸಿ ಅಂಬೇಡ್ಕರ್ ಪ್ಯಾಸನ್ನು, ನಿಮಗೆ ಪ್ಯಾಸನ್ ಇರ್ಬೋದು, ಅಂಬೇಡ್ಕರ್ ನಮಗೆ ಉಸಿರು ಪ್ರಾಣ ಅಂತ ಅಂಬೇಡ್ಕರ್ ಋಣದಿಂದ ಗೃಹ ಮಂತ್ರಿಯಾಗಿ, ಅಂತ ಅಂಬೇಡ್ಕರ್ ಋಣದಿಂದ ಪ್ರಧಾನಮಂತ್ರಿಯಾಗಿ, ಅಂತ ಅಂಬೇಡ್ಕರ್ ಋಣದಿಂದ ನೀವೆಲ್ಲರೂ ಇವತ್ತು ಪಾರ್ಲಿಮೆಂಟಲ್ಲಿ ನಿಂತಿದ್ದೀರಿ. ನಿಮಗೆ ಕಾಮನ್ ಸೆನ್ಸ್ ಬೇಕಲ್ವಾ? ಅಟ್ಲೀಸ್ಟ್ ಹ್ಯೂಮನ್ ಸೆನ್ಸ್ ಬೇಕಲ್ವಾ ನಿಮಗೆ? ಆ ನಿಟ್ಟಿನಲ್ಲಿ ಇವತ್ತಿನ ಮಾಧ್ಯಮ ಗೋಷ್ಠಿಯಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ಇಡೀ ನಾಡಿನ ಜನಕ್ಕೆ ಕೇಳ್ತಾ ಇದ್ದೇವೆ. ಪ್ರಿಯಾಂಕ ಖರ್ಗೆ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಒಂದು ಸಮುದಾಯವನ್ನು, ಒಂದು ಸಮುದಾಯದ ನಾಯಕತ್ವವನ್ನು ನಾಶ ಮಾಡಲಿಕ್ಕೆ ಮನಸ್ಸು ಮಾಡಿದ್ರೆ ನೀವೇ ನಾಶ ಆಗ್ತೀರಿ. ಪ್ರಜ್ಞೆ ಇಟ್ಕೊಂಡು ಸಂಸತ್ತಲ್ಲಿ ನೀವು ಮಾತಾಡಿ ಅಂದರೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡೋದಲ್ಲದೆ ಪ್ಯಾಸನ್ 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 ಅನ್ನೋ ಪದ ಅದನ್ನು ಬಳಸಿ ಅಂಬೇಡ್ಕರ್ ಪ್ಯಾಸನ್ನು, ನಿಮಗೆ ಪ್ಯಾಸನ್ ಇರ್ಬೋದು, ಅಂಬೇಡ್ಕರ್ ನಮಗೆ ಉಸಿರು ಪ್ರಾಣ ಅಂತ ಅಂಬೇಡ್ಕರ್ ಋಣದಿಂದ ಗೃಹ ಮಂತ್ರಿಯಾಗಿ, ಅಂತ ಅಂಬೇಡ್ಕರ್ ಋಣದಿಂದ ಪ್ರಧಾನಮಂತ್ರಿಯಾಗಿ, ಅಂತ ಅಂಬೇಡ್ಕರ್ ಋಣದಿಂದ ನೀವೆಲ್ಲರೂ ಇವತ್ತು ಪಾರ್ಲಿಮೆಂಟಲ್ಲಿ ನಿಂತಿದ್ದೀರಿ. ನಿಮಗೆ ಕಾಮನ್ ಸೆನ್ಸ್ ಪ್ರಜ್ಞೆ ಇಟ್ಕೊಂಡು ಸಂಸತ್ತಲ್ಲಿ ನೀವು ಮಾತಾಡಿ ಅಂದರೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡೋದಲ್ಲದೆ ಪ್ಯಾಸನ್ 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 ಅನ್ನೋ ಪದ ಅದನ್ನು ಬಳಸಿ ಅಂಬೇಡ್ಕರ್ ಪ್ಯಾಸನ್ನು, ನಿಮಗೆ ಪ್ಯಾಸನ್ ಇರ್ಬೋದು, ಅಂಬೇಡ್ಕರ್ ನಮಗೆ ಉಸಿರು ಪ್ರಾಣ ಅಂತ ಅಂಬೇಡ್ಕರ್ ಋಣದಿಂದ ಗೃಹ ಮಂತ್ರಿಯಾಗಿ, ಅಂತ ಅಂಬೇಡ್ಕರ್ ಋಣದಿಂದ ಪ್ರಧಾನಮಂತ್ರಿಯಾಗಿ, ಅಂತ ಅಂಬೇಡ್ಕರ್ ಋಣದಿಂದ ನೀವೆಲ್ಲರೂ ಇವತ್ತು ಪಾರ್ಲಿಮೆಂಟಲ್ಲಿ ನಿಂತಿದ್ದೀರಿ. ನಿಮಗೆ ಕಾಮನ್ ಸೆನ್ಸ್ ಬೇಕಲ್ವಾ? ಈ ಹಕ್ಕು ಮತ್ತು ಅಧಿಕಾರಗಳನ್ನು ಕೊಟ್ಟವರು ಯಾರು ಅಂತಕ್ಕಂತಹ ಕನಿಷ್ಠ ಪ್ರಜ್ಞೆ ಇಲ್ಲ. ಒಬ್ಬ ರಾಜಕಾರಣಿಗಳಾಗಿ ಮಾತಾಡ್ಲಿಕ್ಕೆ ನಿಂತಾಗ ಎರಡು ಸೆನ್ಸ್ ಇರಬೇಕು. ಒಂದು ಕಾಮನ್ ಸೆನ್ಸ್ ಇರಬೇಕು, ಇನ್ನೊಂದು ಹ್ಯೂಮನ್ ಸೆನ್ಸ್ ಇರಬೇಕು. ಹ್ಯೂಮನ್ ಸೆನ್ಸು, ಕಾಮನ್ ಸೆನ್ಸು ಇತ್ತೀಚೆಗೆ ಮಾಯ ಆಗ್ಬಿಟ್ಟಿದೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫಲವನ್ನು ತಿಂದಂತಹ ಸಮುದಾಯಗಳು ಇವತ್ತು ಈ ಶೋಷಿತ ಸಮುದಾಯದಿಂದ ಬಂದಿರತಕ್ಕಂತಹ, ಅಸ್ಪೃಶ್ಯ ಸಮುದಾಯದಿಂದ ಬಂದಿರತಕ್ಕಂತಹ ಅಲ್ಪ ಸ್ವಲ್ಪ ಹಕ್ಕು ಅಧಿಕಾರಗಳನ್ನು ಹೊಂದಿರತಕ್ಕಂಥ ನಾಯಕರನ್ನು ಟಾರ್ಗೆಟ್ ಮಾಡಿ ಈ ಸಮುದಾಯದ ನಾಯಕತ್ವವನ್ನು ಕೊನೆಗಾಗಿ ಮುಖ್ಯವಾಗಿ ಸಂಘ ಪರಿವಾರವನ್ನು ಕಟುಟೀಕೆ ಮಾಡುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರು. ನೇರ ಮೋದಿಗೆ ಸವಾಲನ್ನು ಹಾಕ್ತಾರೆ. ಅವರು ಪಾರ್ಲಿಮೆಂಟ್ನಲ್ಲಿ ಮಾತಾಡಿದ್ದಾರೆ, ರಾಜ್ಯಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ. ಇದನ್ನು ಅರಗಿಸ್ಕೊಳ್ಳೋಕ್ಕಾಗದೇ ಇರುವಂಥ ಈ ಸಂಘ ಪರಿವಾರ ಈ ರೀತಿಯ ಸುಳ್ಳುಗಳನ್ನು ಬಿತ್ತೋದ್ರಲ್ಲೇ ಅದು ಹೆಚ್ಚು ಸಮಯವನ್ನು ವ್ಯರ್ಥ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ಒಬ್ಬ ಗುತ್ತಿಗೆದಾರನ ಆತ್ಮಹತ್ಯೆ ಪ್ರಕರಣವನ್ನು ಹಿಡ್ಕೊಂಡು ಪ್ರಿಯಾಂಕ ಖರ್ಗೆ ಅವರನ್ನು ಗುರಿ ಮಾಡಿಕೊಂಡು ಅವರು ಟಾರ್ಗೆಟ್ ಇಟ್ಕೊಂಡಿರೋದು ಖರ್ಗೆ ಅವರ ಇಮೇಜನ್ನು ಹಾಳು ಮಾಡಬೇಕು ಅಂತ. ಹೀಗಾಗಿ ಮುಖ್ಯವಾಗಿ ಸಂಘ ಪರಿವಾರವನ್ನು
ಕಟುಟೀಕೆ ಮಾಡುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರು. ನೇರ ಮೋದಿಗೆ ಸವಾಲನ್ನು ಹಾಕ್ತಾರೆ. ಅವರು ಪಾರ್ಲಿಮೆಂಟ್ನಲ್ಲಿ ಮಾತಾಡಿದ್ದಾರೆ, ರಾಜ್ಯಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ. ಇದನ್ನು ಅರಗಿಸ್ಕೊಳ್ಳೋಕ್ಕಾಗದೇ ಇರುವಂಥ ಈ ಸಂಘ ಪರಿವಾರ ಈ ರೀತಿಯ ಸುಳ್ಳುಗಳನ್ನು ಬಿತ್ತೋದ್ರಲ್ಲೇ ಅದು ಹೆಚ್ಚು ಸಮಯವನ್ನು ವ್ಯರ್ಥ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ಒಬ್ಬ ಗುತ್ತಿಗೆದಾರನ ಆತ್ಮಹತ್ಯೆ ಪ್ರಕರಣವನ್ನು ಹಿಡ್ಕೊಂಡು ಪ್ರಿಯಾಂಕಾ ಖರ್ಗೆ ಅವರನ್ನು ಗುರಿ ಮಾಡಿಕೊಂಡು ಅವರು ಟಾರ್ಗೆಟ್ ಇಟ್ಕೊಂಡಿರೋದು ಖರ್ಗೆ ಅವರ ಇಮೇಜನ್ನು ಹಾಳು ಮಾಡಬೇಕು ಅಂತ. ಹೀಗಾಗಿ ಮುಖ್ಯವಾಗಿ ಸಂಘ ಪರಿವಾರವನ್ನು ಕಟುಟೀಕೆ ಮಾಡುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.